ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆಯ್ತು ನಾನು ನನ್ನ ಚಾನಲ್ ನಲ್ಲಿ ವಿಡಿಯೋಗಳನ್ನ ಹಾಕಿ. ಈ ಹಿಂದೆ ನಾನು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಸೊ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗ್ತೀರಾ, ಅದಕ್ಕೆಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳಿ ಒಂದು ಚಿಕ್ಕದಾಗಿ ಶಾರ್ಟ್ ವಿಡಿಯೋನ ಮಾಡಿ ಹಾಕಿದ್ದೆ. ಅದಾದ ನಂತರ ಹೆಚ್ಚು ಕಡಿಮೆ 1 ತಿಂಗಳ ನಂತರ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಪ್ಲೀಸ್ ಇಷ್ಟು ದಿನ ನಿಮ್ಮ ಸಹಕಾರ ಹೇಗಿತ್ತೋ ಅದೇ ರೀತಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇನ್ ಮುಂದೆ ತಪ್ಪದೇನೆ ನಾನು ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಖಂಡಿತವಾಗ್ಲೂ ಅಪ್ಡೇಟ್ ಅನ್ನ ಪ್ರತಿದಿನ ನಾನು ನಿಮ್ ಮುಂದೆ ಇಡ್ತೀನಿ. ಬಿಗ್ ಬಾಸ್ ಮನೆಗೆ ಈ ಸಲ ಕಾಮನ್ ಮ್ಯಾನ್ ಎಂಟ್ರಿ ಅಂದ ತಕ್ಷಣನೇ ಕರ್ನಾಟಕದ ಮೂಲೆ ಮೂಲೆಯಿಂದ ಸುಮಾರಷ್ಟು ಸಾವಿರಾರು ಲಕ್ಷಾನುಗಟ್ಲೆ ಜನ ಆಡಿಷನ್ ಅನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಅದರಲ್ಲಿ ಆಯ್ಕೆ ಆದವರು ಕೆಲವರು ಮಾತ್ರ. ಸೊ ಯಾರ ಒಂದು ವಿಡಿಯೋ ಮುಖಾಂತರ ಕಳಿಸಿರುವಂತಹ ಅವರ ಒಂದು ದಿನಚರಿ ಹೇಗಿರುತ್ತೆ, ಅವರು ಯಾಕೆ ಸ್ಪೆಷಲ್ ಅನ್ನೋದು ಆ ವಿಡಿಯೋದಲ್ಲಿ ಇರುತ್ತೆ. ಅದರಿಂದ ಆಡಿಷನ್ ಕೊಟ್ಟಾಗ ಸೊ ಅಲ್ಲಿ ಸೆಲೆಕ್ಟ್ ಆಗಿ ಅವರು ಯಾವ ವಿಷಯದಿಂದ ಇಂಪ್ರೆಸ್ ಆಗ್ತಾರೆ ಆ ಒಂದು ವಿಷಯನ ಹಿಡ್ಕೊಂಡು 60 ಜನರನ್ನ ಸೊ ಬಿಗ್ ಬಾಸ್ ತಂಡ ಸೆಲೆಕ್ಟ್ ಮಾಡಿತ್ತು. ಸೊ ಆಲ್ರೆಡಿ ಸೆಲೆಕ್ಟ್ ಆಗಿರುವಂತಹ 60 ಜನಕ್ಕೆ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಏನಾದ್ರು ಕೊಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅದ್ರಲ್ಲಿ ಸೆಲೆಕ್ಟ್ ಆಗೋದೇ 17ರಿಂದ 18 ಜನ ಮಾತ್ರ. ಅವ್ರು ಮಾತ್ರ ಬಿಗ್ ಬಾಸ್ ಮನೆಗೆ ಆಯ್ಕೆ ಆಗಿ ಒಳಗಡೆ ಕಾಲಿಡ್ತಾರೆ. ಸೊ ಹಾಗಿದ್ರೆ ಈ 60 ಜನಕ್ಕೆ ಏನ್ ಮಾಡ್ತಾರೆ? ಸೊ ಈ ಒಂದು ಸೆಲೆಕ್ಟ್ ಆಗಿರುವಂತಹ 60 ಜನರಿಗೆ ಮಹಾ ಪರೀಕ್ಷೆಯನ್ನ ಇಟ್ಟಿದ್ದಾರೆ. ಅದೇ ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆ ಹೇಗಿರುತ್ತೆ? ಸೊ ಈ ಪ್ರೀವಿಯಸ್ ಬಿಗ್ ಬಾಸ್ ಏನಿತ್ತು ಸೀಸನ್ 5, 3 ಹಾಗೆ 10ರ ವಿನ್ನರ್ಸ್ ಆಗಿ ರನ್ನರ್ ಅಪ್ ಆಗಿರುವಂತಹ ನಮ್ಮ ಸಂಗೀತ ಶೃಂಗೇರಿಯವರು, ವಿನಯ್ ಗೌಡ ಅವರು, ಹಾಗೆ ಚಂದನ್ ಶೆಟ್ಟಿ ಮತ್ತೆ ಶ್ರುತಿ ಅವರನ್ನ ಇಲ್ಲಿ ಅಗ್ನಿ ಪರೀಕ್ಷೆಯ ಜಡ್ಜ್ಗಳಾಗಿ ಕೂರಿಸಿದ್ದಾರೆ. ಸೊ ಈ 4 ಜನ ತೀರ್ಪುಗಾರರಾದರೆ ನಿರಂಜನ್ ಅವರು ಇಲ್ಲಿ ಆಂಕರ್ ಮಾಡ್ತಾ ಇದ್ದಾರೆ. ಸೊ 60 ಜನ ಬರ್ತಾರೆ. ಅವರು ಕೊಟ್ಟಂತಹ ಅಂದ್ರೆ 4 ಜನ ತೀರ್ಪುಗಾರರು ಕೊಟ್ಟಂತಹ ಒಂದು ಟಾಸ್ಕ್ ಅಂದ್ರೆ ಅಗ್ನಿ ಪರೀಕ್ಷೆ ಏನಿದೆ ಅದ್ರಲ್ಲಿ ಏನಾದ್ರೂ ಇವರು ಗೆದ್ರೆ, ಅವ್ರ ಮನ್ಸನ್ನ ಏನಾದ್ರೂ ಇವ್ರು ಗೆದ್ರೆ, ಅವ್ರು ಹೇಳಿದಂತಹ ಎಲ್ಲಾ ಟಾಸ್ಕ್ ಗಳನ್ನು ಮಾಡಿದ್ರೆ ಇವರನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ. ಸೊ ಇಲ್ಲಿ ಇರುವಂತಹ 60 ಜನರಲ್ಲಿ ಸುಮಾರಷ್ಟು ಜನ ಸೊ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಕಾಣಿಸ್ಕೊಂಡವರೇ ಇದ್ದಾರೆ. ಸೊ ನಾವು ಈಗ ಒಂದು ಬಿಗ್ ಬಾಸ್ ಮನೆಗೆ ಹೋಗ್ತೀವಿ ಅಂದಾಗ ಕೆಲವೊಂದು ನಮ್ಮಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದ್ರೆ ವಿಭಿನ್ನ ವ್ಯಕ್ತಿತ್ವಗಳು ಇರ್ಬೇಕಾಗುತ್ತೆ. ಆ ವಿಭಿನ್ನ ವ್ಯಕ್ತಿತ್ವದ ಮೇಲೆ ಇವರು ಸೆಲೆಕ್ಟ್ ಮಾಡ್ತಾರೆ. ಈಗ 4 ಜನ ತೀರ್ಪುಗಾರರು ಏನ್ ಕೂತಿದ್ದಾರೆ ಅವರ ಮುಂದೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಬಂದು ಅವ್ರ ವ್ಯಕ್ತಿತ್ವ ಹೇಗೆ, ಅಷ್ಟೇ ಅಲ್ಲದೆ ತೀರ್ಪುಗಾರರು ಕೆಲವೊಂದು ಟಾಸ್ಕ್ ಗಳನ್ನು ಕೊಡ್ತಾರೆ. ಇದೇ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಈ ಟಾಸ್ಕ್ ಗಳನ್ನೇನಾದ್ರೂ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಮಾಡಿದ್ರು, ಇದರಿಂದ ಏನಾದ್ರೂ ಅವರು ತೀರ್ಪುಗಾರರು ಇನ್ಸ್ಪೈರ್ ಆದ್ರು ಅಂದ್ರೆ ಖಂಡಿತ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅರ್ಹರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಗಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ವಿಡಿಯೋಗಳು ಅಥವಾ ಟಿವಿಗಳನ್ನ ನೋಡೋದಾಗಿರ್ಬೋದು ಅಥವಾ ವಿಡಿಯೋಗಳನ್ನ ಮಾಡೋದಾಗಿರ್ಬೋದು ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಅಲ್ಲಿ ಇರುವಂತವ್ರೆ. ಅವರಲ್ಲಿನೇ ಒಂಥರ ವಿಭಿನ್ನವಾದಂತ ವ್ಯಕ್ತಿತ್ವ ಇರುತ್ತೆ. ಮತ್ತೆ ಈ ತರ ಒಂದು ಶೋಗಳಿಗೆ ಹೋಗೋದಕ್ಕೆ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಂಗಾಗಿ ಅವರು ಸಾಕಷ್ಟು ಒಂದು 60 ಜನರಲ್ಲಿ ಮುಕ್ಕಾಲು ಭಾಗ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಇಂದಾನೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಟಾಸ್ಕ್ ಗಳನ್ನ ಕೊಡ್ತಾರೆ. ಕೆಲವೊಬ್ರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಂದು ಅವಾರ್ಡ್ ಬಂದಿರುತ್ತೆ, ಅದನ್ನ ವಿನಯ್ ಅವರು ಹರಿದಾಕ ಕೇಳ್ತಾರೆ. ಸೊ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ನಾನ್ ಕೊಡುವಂತಹ ಟಾಸ್ಕ್ ಇದು, ಸೊ ಇದನ್ನ ಹರಿದಾಕಿದ್ರೆ ನಿಮ್ಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿಸ್ತೀನಿ ಅಂದಾಗ ಅವರು ಹಿಂದೆ ಮುಂದೆ ನೋಡ್ದೇನೆ ಹರಿದಾಕ್ ಬಿಡ್ತಾರೆ. ಇದು ನನ್ಗೆಲ್ಲೋ ಸರಿ ಅನ್ಸ್ಲಿಲ್ಲ. ಯಾಕೆಂದ್ರೆ ಇಷ್ಟು ದಿನ ಅವರು ಎಫರ್ಟ್ ಹಾಕಿ ಗೆದ್ದಿರುವಂತ ಒಂದು ಅವಾರ್ಡ್ ಅನ್ನ ಬಿಗ್ ಬಾಸ್ಗೋಸ್ಕರ ಅವರು ಹರಿದಾಕ್ತಾರೆ ಅಂತಂದ್ರೆ ಸೊ ಅವರು ಬಿಗ್ ಬಾಸ್ ಮನೆಗೆ ಕೊಡುವಷ್ಟು ವ್ಯಾಲ್ಯೂ ಕೂಡ ಅವರ ಒಂದು ಗಿನ್ನಿಸ್ ರೆಕಾರ್ಡ್ಗೆ ಕೊಡಲ್ವೇನೋ ಅನಿಸ್ತು. ಅದಾದ್ಮೇಲೆ ಒಬ್ಬ ಕಂಟೆಸ್ಟೆಂಟ್ಗೆ, ವುಮೆನ್ ಕಂಟೆಸ್ಟೆಂಟ್ಗೆ ಇವರು ಮುಖಕ್ಕೆ ಸಗಣಿ ಹಚ್ಚೋದಕ್ಕೆ ಹೇಳ್ತಾರೆ, ಸಗಣಿ ಹಚ್ಕೊಂತಾರೆ. ಅಷ್ಟೇ ಅಲ್ಲದೆ ಕೆಲವೊಬ್ಬ ಕಂಟೆಸ್ಟೆಂಟ್ ಗಳಿಗೆ ನನ್ನ ಪ್ರಕಾರ ಈ ರೀತಿ ಒಂದು ಅಗ್ನಿ ಪರೀಕ್ಷೆ ಕೊಟ್ಟಿರ್ಬೋದು. ಅಂದ್ರೆ ಅಲ್ಲಿರುವಂತಹ ತೀರ್ಪುಗಾರರಿಗೆ ಬೈಬೇಕು ಅನ್ನೋ ರೀತಿಯಾಗಿ. ಯಾಕೆಂದ್ರೆ ಒಬ್ಬ ಕಂಟೆಸ್ಟೆಂಟ್ ವಿನಯ್ ಅವರಿಗೆ ಬೈತಾ ಇದ್ದಾರೆ. ಅದಷ್ಟೇ ಅಲ್ಲದೆ ವಿನಯ್ ಅವರ ಫೋಟೋವನ್ನ ಹರಿದು ಹಾಕ್ತಾ ಇದ್ದಾರೆ.
ನನ್ನ ಪ್ರಕಾರ ಇದು ಕೂಡ ಅವರು ಕೊಟ್ಟಂತಹ ಟಾಸ್ಕ್ ಇರಬಹುದು ಅಂತ. ಅಷ್ಟೇ ಅಲ್ಲದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಗಂಗಾ ಅವರು ಕೂಡ ಈ ಒಂದು ಆಡಿಷನ್ಗೆ ಹೋಗಿದ್ದಾರೆ. ಅದಷ್ಟೇ ಅಲ್ಲದೆ ಮಂಜು ಅವರು ಕೂಡ ಹೋಗಿದ್ದಾರೆ. ಇವರಿಬ್ರು ಆಡುವಂತಹ ಆಟಗಳಿಗೆ ಅವರು ಸೆಲೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಕೆಲವೊಂದು ಮಾತುಕತೆಯ ನಂತರ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಕಳಿಸ್ತಾರೆ. ನಾವು ಪ್ರೋಮೋ ನೋಡಿನೇ ಎಲ್ಲ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದ್ಸಲ ಸೆಲೆಕ್ಟ್ ಆಗಿದ್ರು ಆಗಿರಬಹುದು. ಅಷ್ಟೇ ಅಲ್ಲದೆ ಪ್ರೋಮೋದಲ್ಲಿ ಇರುವಂತದ್ದೆಲ್ಲದೂ ಕೂಡ ವಿಡಿಯೋದಲ್ಲಿ ಇರೋದಿಲ್ಲ. ಇನ್ನೇನು ಕರ್ನಾಟಕದ ಜನ ಕಾಯ್ತಿದ್ದಂತಹ ಬಿಗ್ ಬಾಸ್ ಮರಳಿ ಬಂದಿದೆ. ಇದೇ ಆಗಸ್ಟ್ 16ನೇ ತಾರೀಕು. ಸೊ ಅಗ್ನಿ ಪರೀಕ್ಷೆ ಇರುತ್ತೆ, ಖಂಡಿತ ಮಿಸ್ ಮಾಡ್ದೆ ನೋಡಿ, ರಾತ್ರಿ 9 ಗಂಟೆಗೆ. ಅದಷ್ಟೇ ಅಲ್ದೇನೆ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಕಂಟೆಸ್ಟೆಂಟ್ ಗಳು ಇರ್ತಾರೆ, ಏನೆಲ್ಲ ಅಗ್ನಿ ಪರೀಕ್ಷೆ ಇರುತ್ತೆ, ಏನೆಲ್ಲ ಟ್ವಿಸ್ಟ್ ಗಳಿರುತ್ತೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಅಂತ ನೋಡ್ಬೇಕು ಅನ್ನೋದಾದ್ರೆ ಸೊ ಪ್ರತಿದಿನ 16 ಹಾಗೂ 17ನೇ ತಾರೀಕಿನಿಂದ ರಾತ್ರಿ 9:30ಕ್ಕೆ ನೀವು ತಪ್ಪದೇನೆ ಬಿಗ್ ಬಾಸ್ ಅನ್ನ ನೋಡ್ಬೋದು. ನಾನು ಪ್ರತಿದಿನ ಬರುವಂತಹ ಪ್ರೋಮೋ ಅಪ್ಡೇಟ್ ಅನ್ನ ಖಂಡಿತವಾಗ್ಲೂ ನನ್ನ ವ್ಲಾಗ್ ಅಲ್ಲಿ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಇದಕ್ಕೆ ನಿಮ್ಮ ಸಪೋರ್ಟ್ ಸದಾ ಇರ್ಲಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗ್ ಅಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.